ಎಷ್ಟು ಸ್ಟಾಕ್ ಬೇಕಾದ್ರೂ ನಾವು ಕೊಡ್ತೀವಿ ಸರ್ ನಿಮಗೆ. ಇದ್ರ ಬಡ್ಜೆಟ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಬರೀ 6,900 ರೂಪಾಯಿಂದ ಸಿಗುತ್ತೆ. ಸರ್ ಬ್ಯಾಂಗ್ಳೂರಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜು ಹೆಗ್ನಳ್ಳಿ ಬಸ್ ಸ್ಟಾಪು ಅಲ್ಲಿ ಒಂದು ಫೇಮಸ್ ಜಾಮಿಯಾ ಮಸೀದಿ ಅಂತ ಇದೆ. ಜಾಮಿಯಾ ಮಸೀದಿ ಮುಂದೆ ಬಂದು ಬ್ರಾಂಚ್ 2 ಇದೆ ನಮ್ದು. ಜಾಮಿಯಾ ಮಸೀದಿ ಹಿಂದೆ ಬಂದು ಬ್ರಾಂಚ್ 1 ಇದೆ. ನಮ್ಮ ಹತ್ರ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಸಿಗುತ್ತೆ. ಲಕ್ಷ್ಮಿ ಎಂಟರ್ಪ್ರೈಸ್ ಅಂತ ಅನ್ನೋದು ಬಂದು ಒಂದು ಎಲೆಕ್ಟ್ರಾನಿಕ್ಸ್ ಪ್ಲಾಟ್ಫಾರ್ಮ್. ನಮ್ಮ ಹತ್ರ ಎಲ್ಲಾ ರೀತಿಯಾದಂತಹ ಮನೆಗೆ ಉಪಯೋಗಿಸಂತ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಟಿವಿ ಆಗಿರ್ಬೋದು ಅಂಡ್ ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಪ್ರತಿಯೊಂದು ಪ್ರಾಡಕ್ಟ್ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ನಿಮ್ಮ ಹತ್ರ ಏರ್ ಕೂಲರ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಏನ್ ರೇಟ್ ಅಲ್ಲಿ ಸಿಗುತ್ತೆ ಸರ್? ನಮ್ಮ ಹತ್ರ ಏರ್ ಕೂಲರ್ಸ್ ಬಂದು 3,700 ರೂಪಾಯಿಂದ ಬ್ರಾಂಡೆಡ್ ಏರ್ ಕೂಲರ್ಸ್ ಅವೈಲೇಬಲ್ ಇದಾವೆ. ಓಕೆ. ಉಷಾ ಕಂಪನಿ ಆಗಿರ್ಬೋದು, ಕೆನ್ಸರ್ ಆಗಿರ್ಬೋದು, ಸಿಂಪೋನಿ ಆಗಿರ್ಬೋದು, ಒನಿಡಾ ಆಗಿರ್ಬೋದು, ಈ ತರ ಒಂದು ರೆಪ್ಯೂಟೆಡ್ ಬ್ರಾಂಡ್ ಗಳನ್ನ ಮಾತ್ರ ನಾವು ಸೇಲ್ ಮಾಡ್ತಾ ಇರೋದ್ರಿಂದ ಬ್ರಾಂಡೆಡ್ ಕಂಪನಿಗಳಲ್ಲಿ ಕಡಿಮೆ ಪ್ರೈಸ್ ಅಂದ್ರೆ 3,700 ರೂಪಾಯಿಂದ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಹೌದಾ? ವಾಷರ್ ಬಂದ್ಬಿಟ್ಟು ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತ ಹಾಕಿದ್ರೆ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಬಂದು ಬರೀ 3,500 ರೂಪಾಯಿಂದ ಅವೈಲೇಬಲ್ ಇದಾವೆ. ಇದು ಬಡವರಿಗೋಸ್ಕರ ಮಾಡಿರೋಂತ ವೆರೈಟಿ ಕೆಲಸ ಇದೆ. ನೀವು ಫ್ಯಾನ್ಸ್ ಎಲ್ಲ ಸರ್, ವಿ ಗಾರ್ಡ್ ಫ್ಯಾನ್ಸ್ ಎಲ್ಲ ವಿ ಗಾರ್ಡ್ ಫ್ಯಾನ್ ಗಳ ವಿಚಾರಕ್ಕೆ ಬಂದ್ರೆ 3,000 ರೂಪಾಯಿ MRP ಇದೆ. 1,450 ರೂಪಾಯಿ ತನಕ ಸೇಲ್ ಮಾಡ್ತಾ ಇದೀವಿ ಹೋಲ್ಸೇಲ್ ಪ್ರೈಸಿಂಗ್ ಅಲ್ಲಿ. ಸಿಂಗಲ್ ಡೋರ್ LG ಫ್ರಿಡ್ಜ್ ಏನ್ ರೇಟ್ ಸಿಗುತ್ತೆ ಸರ್? ಸಿಂಗಲ್ ಡೋರ್ ಫ್ರಿಡ್ಜ್ ಬಂದು 13,900 ರೂಪಾಯಿಂದ ಸಿಗುತ್ತೆ ನಮ್ಮ ಕಡೆ. ಟಿವಿ ಬಂದ್ಬಿಟ್ಟು ಟಿವಿ 4,900 ರೂಪಾಯಿಂದ ಸಿಗುತ್ತೆ. 24 ಇಂಚ್. ಎಸ್. ಓಕೆ ಸರ್ ಲಕ್ಷ್ಮಿ ಎಂಟರ್ಪ್ರೈಸ್ ಅವ್ರದ್ದು ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತಂದ್ರೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿರೋಂತ ವಿಚಾರನೇ. ಸೊ ಕಡಿಮೆ ಬಡ್ಜೆಟ್ ಅಲ್ಲಿ ಬಟ್ಟೆ ವಾಷಿಂಗ್ ಮಾಡೋದಕ್ಕೆ ಬೆಸ್ಟ್ ವಾಷಿಂಗ್ ಮಿಷಿನ್ ಅಂತಾನೆ ಹೇಳ್ತೀವಿ ನಾವು. ಸೊ ಇದ್ರಲ್ಲಿ ನಮ್ಮ ಹತ್ರ ಬಂದು 6 kg, 8 kg, 9 kg ಮತ್ತೆ 11 kg ಅವೈಲಬಿಲಿಟಿ ಇದೆ. ಸೊ ಇದ್ರಲ್ಲಿ ನಿಮ್ಗೆ 6 kg ನೀವು ನೋಡ್ತಾ ಇದೀರಾ ಅಂತಂದ್ರೆ ಬರೀ 3,500 ರೂಪಾಯಿಗೆ ನಮ್ಮ ಕಡೆ ಸಿಗುತ್ತೆ ಸರ್. ಸೊ ಇದೇ ಲಾಸ್ಟ್ ರೇಂಜ್. ಇನ್ನೊಂದ್ರ ಮೇಲೆ ದೊಡ್ಡದು ಇದೆ, ಸ್ಟಾರ್ಟಿಂಗ್ ರೇಂಜ್ ಸರ್. ಇದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು 8 kg, 9 kg, 10 kg, 11 kg ಪ್ರೈಸಿಂಗ್ ಒಂದು 500 ರೂಪಾಯಿ, 600 ರೂಪಾಯಿ ಎಕ್ಸ್ಟೆಂಡ್ ಆಗುತ್ತೆ ಸರ್. ಸೊ ಇದು ಪ್ರೆಸೆಂಟ್ ಪ್ರೈಸ್ ಎಷ್ಟು ಸರ್ ಇವಾಗ? 3,500 ರೂಪೀಸ್ 6 kg ಕೆಪಾಸಿಟಿ ಸರ್. ಇದು ನೋಡಿ ಉಷಾ ಕಂಪನಿಯಲ್ಲಿ 12 ಲೀಟರ್ ಕೂಲರ್ ಬರ್ತದೆ. MRP ಬಂದು 5,990 ರೂಪೀಸ್ ಇರುತ್ತೆ. ಓಕೆ. ಸೊ ನಿಮ್ಮ ವೀಕ್ಷಕರು ಯಾರು ನಿಮ್ ಕಡೆಯಿಂದ ನೋಡ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ಬರೀ 3,500 ರೂಪಾಯಿಗೆ ನಾವು ಕೊಡ್ತಾ ಇದೀವಿ ಸರ್. ಇದರಲ್ಲಿ ನಿಮ್ ಸಣ್ಣದ್ರಿಂದ ದೊಡ್ಡದು ಇದೆ ಸರ್. ಸ್ಟಾರ್ಟಿಂಗ್ ಬಂದು 12 ಲೀಟರ್ ಕೆಪಾಸಿಟಿ. ಸೊ 12 ರಿಂದ 15 ಲೀಟರ್, 20 ಲೀಟರ್, 25, 35, 45, 55 ಅಪ್ರಾಕ್ಸಿಮೇಟ್ ನಮ್ಮ ಹತ್ರ 150, 185 ಲೀಟರ್ ಅಂತಾನು ಅವೈಲೇಬಲ್ ಇದೆ ಸರ್ ಏರ್ ಕೂಲರ್. ಸರ್ ವಾಷಿಂಗ್ ಮಿಷಿನ್ ಗಳಲ್ಲಿ ಲೈಕ್ ವಾಷರ್ ಆಯ್ತು ಇವಾಗ. ಇದಾದ ನಂತರ ಸೆಮಿ ಆಟೋಮೆಟಿಕ್ ಬರುತ್ತೆ, ಟಾಪ್ ಲೋಡ್ ಬರುತ್ತೆ, ಫ್ರಂಟ್ ಲೋಡ್ ಬರುತ್ತೆ. ಸೊ ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಎಲ್ಲಾ ವೇರಿಯಂಟ್ಸ್ ಕೂಡ ನಮ್ಮ ಹತ್ರ ಅವೈಲೇಬಿಲಿಟಿ ಇರುತ್ತೆ. ಎಲ್ಲ ಯಾವುದೇ ಶೋರೂಮ್ ಗೆ ಕಂಪೇರ್ ಮಾಡಿದ್ರು ನಾವು ಅತಿ ಕಡಿಮೆ ಬೆಲೆಲ್ಲ ನಾವು ಕೊಡ್ತಾ ಇದೀವಿ ಸರ್. ಇದು ಫ್ರಂಟ್ ಲೋಡ್ ಡೆಮೋ ಬಂದ್ಬಿಟ್ಟು ಬಿಲ್ಟ್ ಇನ್ ಹಾಟ್ ವಾಟರ್ ಬರುತ್ತೆ. ಇದರಲ್ಲಿ ಟಂಬ್ಲಿಂಗ್ ವಾಶ್ ಆಪ್ಷನ್ ಇರುತ್ತೆ. ಇಲ್ಲಿ ಬಂದಾದ ನಂತರ ಕಸ್ಟಮರ್ ಪ್ರತಿಯೊಂದು ಡೀಟೇಲ್ಸ್ ನೀಟಾಗಿ ಡೆಮೋ ಹೇಳ್ಕೊಡ್ತೀವಿ ಸರ್. ಕಸ್ಟಮರ್ ಗೆ ವ್ಯಾರಂಟಿ ಯಾವ ರೀತಿ ಕೊಡ್ತೀರಾ ಸರ್? 10 years ಸಮ್ ಬ್ರಾಂಡ್ಸ್ 10 years ಮೋಟರ್ ವಾರಂಟಿ ಇದೆ. ಸಮ್ ಬ್ರಾಂಡ್ಸ್ 20 years ಮೋಟರ್ ವಾರಂಟಿ ಬರುತ್ತೆ ಸರ್. ಸೊ ಸರ್ವಿಸ್ ನೀವೇ ಮಾಡ್ತೀರಾ, ಕಂಪನಿ ಕಡೆಯಿಂದ ಬರ್ತದೆ? ಕಂಪನಿ ಸರ್ವಿಸ್ ಸಿಗುತ್ತೆ ಸರ್. ಕಂಪನಿ ಸರ್ವಿಸ್. ಸೊ ನೋಡಿ ವೀಕ್ಷಕರೇ, ಅವ್ರ ಹತ್ರ ವಾಷಿಂಗ್ ಮಿಷಿನ್ ಮತ್ತೆ ಫ್ರಿಡ್ಜ್, ಟಿವಿ ಅಂತ ಹೇಳಿದ್ರೆ ಅದು ಅಲ್ಲದೆ ಮತ್ತೆ ಮೊಬೈಲ್ಸ್ ಅವೈಲೇಬಲ್ ಸಿಗುತ್ತೆ ಇಲ್ಲಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ ಅವ್ರ ಮೊಬೈಲ್ ಯಾವ ರೀತಿ ಇಟ್ಟಿರ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಸರ್ ಮೊಬೈಲ್ ಬಗ್ಗೆ ಹೇಳಿ ಸರ್. ಸರ್ ಮೊಬೈಲ್ಸ್ ವಿಚಾರಕ್ಕೆ ಬಂದ್ರೆ ಪ್ರತಿಯೊಂದು ಬ್ರಾಂಡ್ ಮೊಬೈಲ್ಸ್ ಅವೈಲೇಬಲ್ ಇದೆ ಸರ್. ಯಾವ ಕಂಪನೀಸ್ ಬೇಕು ಪ್ರತಿಯೊಂದು ಬ್ರಾಂಡ್ ಸಿಗುತ್ತೆ. ಲೈಕ್ ಐಫೋನ್, ಆಪಲ್, ಒನ್ ಪ್ಲಸ್, ವಿವೋ, ಓಪೋ, ರಿಯಲ್ಮಿ, ರೆಡ್ಮಿ, MI, ಎನಿ ಬ್ರಾಂಡ್. ಯಾವ ಬ್ರಾಂಡ್ ಬೇಕು ಹೇಳಿ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ ಸರ್. ಐಫೋನ್ ಎಲ್ಲ ಬಂದು ಗ್ಲೋಬಲ್ ವಾರಂಟಿ 1 year ವಾರಂಟಿ ಬರುತ್ತೆ. ನೋ ಕಾಸ್ಟ್ EMI ಆಪ್ಷನ್ ಇದೆ. ಅಪ್ ಟು 24 months ಗಂಟನು ನೋ ಕಾಸ್ಟ್ EMI ಆಪ್ಷನ್ ಮಾಡ್ಕೊಡ್ತೀವಿ. ಯಾವುದೇ ರೀತಿ 1 ರೂಪಾಯಿ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಸರ್. ಅದನ್ನ ಹೇಳಿದ್ರು ನೋ ಕಾಸ್ಟ್ EMI ಅಂತಂದ್ರೆ ಬಜಾಜ್ ಫೈನಾನ್ಸ್ ಆಗಿರ್ಬೋದು, IDFC ಫೈನಾನ್ಸ್ ಆಗಿರ್ಬೋದು, ಕೋಟಕ್ ಫೈನಾನ್ಸ್ ಆಗಿರ್ಬೋದು, ತುಂಬಾ ಫೈನಾನ್ಸ್ ಆಪ್ಷನ್ ಇದೆ ನಮ್ಮ ಕಡೆ. ಅಪ್ ಟು 24 months ಐಫೋನ್, ಆಪಲ್ ಪ್ರಾಡಕ್ಟ್ ಗೆ ನೋ ಕಾಸ್ಟ್ EMI ನಾವು ಮಾಡ್ಕೊಡ್ತಾ ಇದೀವಿ ಸರ್. ಇದು ಟಿವಿಗಳಲ್ಲ ಸರ್, ಎಷ್ಟು ಇಂಚಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಟಿವಿಗಳು ಬಂದು 24 inches ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ. 24 inches ಇಂದ ಹಿಡಿದು 100 inches ಟಿವಿ ತನಕ ಸಿಗುತ್ತೆ. ಓಕೆ. ಯಾವ ಇದ್ರಲ್ಲಿ ವಿಚಾರಕ್ಕೆ ಬಂದ್ರೆ ನಾವು ಓನ್ಲಿ ಬ್ರಾಂಡ್ ಮಾತ್ರ ಮೇಜರ್ ಆಗಿ ಡೀಲ್ ಮಾಡ್ತೀವಿ. ಲೈಕ್ ಸೋನಿ ಆಗಿರ್ಬೋದು, LG ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು ಅಂಡ್ ಪ್ಯಾನಾಸೋನಿಕ್, ಈ ತರ ಬ್ರಾಂಡೆಡ್ ಕಂಪ್ನಿಗಳಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಸಮ್ ಕಸ್ಟಮರ್ ಲೋ ಬಡ್ಜೆಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನೋಡಿ, ಇದು ವೆಸ್ಟಿಂಗ್ ಹೌಸ್ ಅಂತ ಟಿವಿ ಇದೆ. 55 inches ಆಂಡ್ರಾಯ್ಡ್ 4K ಅಲ್ಟ್ರಾ HD ಟಿವಿ 45,000 MRP ಬರ್ತದೆ. ನಾನು 26,000 ಕೊಡ್ತಾ ಇದ್ದೀನಿ. ವೆಸ್ಟಿಂಗ್ ಹೌಸ್ ಬ್ರ್ಯಾಂಡ್ ಇದೆ, ಹಳೇದು. ಬಟ್ ಹಳೆ ಬ್ರ್ಯಾಂಡ್ ಇದ್ರೂ ಕ್ವಾಲಿಟಿಲಿ ಮಾತ್ರ ಕಸ್ಟಮರ್ಗೆ ಕಾಂಪ್ರೂ ಕೊಡಲ್ಲ. ಜಾಕ್ ಕಂಪನಿದು ಸೀವಿಂಗ್ ಮಿಷಿನ್ ಗಳು ಅವೈಲೇಬಲ್ ಇದೆ. ಏನ್ ಸರ್ ಇಷ್ಟೊಂದು ಸ್ಟಾಕ್ ಇಟ್ಬಿಟ್ಟಿದ್ದೀರಲ್ಲ ಸರ್? ಸರ್ ನೋಡಿ, ಇದು ನಮ್ದು ಗೋಡನ್ ಇದೆ ಅಷ್ಟೇನೆ. ಇದು ಬನ್ನಿ ನೋಡಿ, ಒಳಗಡೆ ಬನ್ನಿ ನೋಡಿ. ಯಾವ ಬ್ರ್ಯಾಂಡ್ ಅಲ್ಲಿ ಎಷ್ಟು ವಾಷಿಂಗ್ ಮಿಷಿನ್ ಬೇಕು, ಎಷ್ಟು ಫ್ರಿಡ್ಜ್ ಬೇಕು, ಪ್ರತಿಯೊಂದು ಇಮಿಡಿಯೇಟ್ ಡೆಲಿವರಿ ಕೊಡ್ತೀವಿ. ಓಕೆ, ಇಮಿಡಿಯೇಟ್ ಡೆಲಿವರಿ ಇರುತ್ತೆ. ಎಷ್ಟು ಸ್ಟಾಕ್ ಬೇಕಾದ್ರೂ ನಾವು ಕೊಡ್ತೀವಿ ಸರ್ ನಿಮಗೆ. ಇದು ಬೆಂಗಳೂರಲ್ಲಿ ಎಲ್ಲೆಲ್ಲ ಸಪ್ಲೈ ಮಾಡ್ತೀರಾ ಸರ್?
ಸರ್ ಕರ್ನಾಟಕ supply ಮಾಡ್ತೀರಾ? ಕಸ್ಟಮರ್ ಎಲ್ಲಿಗೆ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಸರ್, ತೊಂದರೆ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಏನಿದೆ ಸಪರೇಟ್ ಮಾತಾಡ್ಕೋತೀವಿ. ನಿಮ್ಗೆ ಎಲ್ಲಿಗೆ ಬೇಕು ಕರ್ನಾಟಕದಲ್ಲಿ ಎಲ್ಲಿಗೆ ಬೇಕಾದ್ರೂ ಮೆಟೀರಿಯಲ್ ಸಪ್ಲೈ ಕೊಡ್ಬೋದು, ಏನ್ ಸಮಸ್ಯೆ ಇಲ್ಲ. ಸೊ ಹೋಮ್ ಡೆಲಿವರಿ ಫೆಸಿಲಿಟಿ ಇದೆ ಸರ್? ಹೋಮ್ ಡೆಲಿವರಿ ಫೆಸಿಲಿಟಿ ಇದೆ, ಟ್ರಾನ್ಸ್ಪೋರ್ಟ್ ಸಪರೇಟ್ ಇರುತ್ತೆ ಸರ್. ಸರ್ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ, ಮೊಬೈಲ್ಸ್ ಏನೇ ಬೇಕಂದ್ರು ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳೋದಲ್ಲ, ನಾನು ಕೊಟ್ಟು ತೋರಿಸ್ತೀನಿ. ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ನನಗೆ ಎನ್ಕ್ವೈರಿ ಹೇಳಿ, ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಕೊಡೋ ಪ್ರೈಸಿಂಗು ನಾನು ಹೇಳಲ್ಲ, ಕಮ್ಮಿ ಕೊಡ್ತೀನಿ ಬನ್ನಿ ಬನ್ನಿ ಅಂತ ನಾನು ಕರೀತಾ ಇಲ್ಲ, ಓಕೆನಾ. ನಾನು ಕಮ್ಮಿ ಕೊಟ್ನ ಜಾಸ್ತಿ ಕೊಟ್ನ ನನ್ನ ಸರ್ವಿಸ್ ಹೆಂಗೆ ಅಂತೇಳಿ ಕಸ್ಟಮರ್ ಬಾಯಿಂದ ಕಸ್ಟಮರ್ ಬಾಯಿಗೆ ಹೋಗ್ಬೇಕು. ಸೊ ನೀವು ಹೇಳೋದು ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತ. ದಟ್ಸ್ ಇಂಪಾರ್ಟೆಂಟ್. ಎಷ್ಟು ಸ್ಟಾಕ್ ಬೇಕಾದ್ರೂ ನಾವು ಕೊಡ್ತೀವಿ ಸರ್. ಇದ್ರ ಬಡ್ಜೆಟ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಬರೀ 6,900 ರೂಪಾಯಿಂದ ಸಿಗುತ್ತೆ. ಸರ್ ಬ್ಯಾಂಗ್ಳೂರಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜು ಹೆಗ್ನಳ್ಳಿ ಬಸ್ ಸ್ಟಾಪು ಅಲ್ಲಿ ಒಂದು ಫೇಮಸ್ ಜಾಮಿಯಾ ಮಸೀದಿ ಅಂತ ಇದೆ. ಜಾಮಿಯಾ ಮಸೀದಿ ಮುಂದೆ ಬಂದು ಬ್ರಾಂಚ್ 2 ಇದೆ ನಮ್ದು. ಜಾಮಿಯಾ ಮಸೀದಿ ಹಿಂದೆ ಬಂದು ಬ್ರಾಂಚ್ 1 ಇದೆ ಸರ್.